ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ ಮುಂದಿನ ಶ್ಲೋಕವನ್ನ ನೋಡೋಣ ಈಗ. ಕಳೆದ ಬಾರಿ ತಾಯಿಯ ಕಿರೀಟದ ವರ್ಣನೆಯನ್ನ ನೋಡಿದ್ವಿ. ಈಗ ನಾವು ತತ್ವದ ಬಗ್ಗೆ ಮುಗಿಸಿ ಸೌಂದರ್ಯದ ವಿವರಣೆಯನ್ನ ನೋಡ್ತಾ ಇದ್ದೀವಿ. ಈಗ ಇದ್ರೊಳಗೆ ತಾಯಿಯ ಕಿರೀಟ ಎಷ್ಟು ಅದ್ಭುತವಾಗಿದೆ ಅದನ್ನ ನೋಡಿದ್ವಿ ಹೋದ್ಸರ್ತಿ. ಆ ಕಿರೀಟದಲ್ಲಿ ಹೊಳಿತಾ ಇರ್ತಕ್ಕಂತಹ ಮಣಿಗಳು ದ್ವಾದಶ ಆದಿತ್ಯರು, ಆಕಾಶ ಮಂಡಲದಲ್ಲಿ ಇರ್ತಕ್ಕಂತಹ 12 ಸೂರ್ಯರು. ನಮಗೆ ಒಂದು ಸೂರ್ಯನೇ ಬೇಕಷ್ಟು ಪ್ರಕಾಶವನ್ನು ಕೊಡ್ತಾನೆ. ಅಂತಹ 12 ಸೂರ್ಯರು ಒಟ್ಟಿಗೆ ಅವಳ ಕಿರೀಟದಲ್ಲಿ, ಶಿರಸ್ತ್ರಾಣ ಅಂತ ಹೇಳಿದ್ರೆ ಆ ಒಂಥರ ಬರೀ ಪ್ರೊಟೆಕ್ಷನ್ ತರ ಅನ್ನಿಸ್ಬಹುದು, ಕಿರೀಟ ಅಂತಾನೆ ಹೇಳ. ಆ ಕಿರೀಟದಲ್ಲಿ 12 ಸೂರ್ಯರು ಸೇರ್ಕೊಂಡಿದ್ದಾರೆ. ಆ 12 ಸೂರ್ಯರಿಂದ ಕೂಡಿ ಪ್ರಕಾಶಮಾನವಾಗಿ ಹೊಳಿತಾ ಇದೆ. ಅದರ ಮಧ್ಯದಲ್ಲಿ ಚಂದ್ರನ ಒಂದು ಕಲೆ ಇದೆ, ಅರ್ಧ ಚಂದ್ರ ಇದ್ದಾನೆ. ಆ ಚಂದ್ರನ ಮೇಲೆ ಸೂರ್ಯರಿಂದ ಬೆಳಕು ಬೀಳ್ತಾ ಇದೆ. ಅದು ಹೇಗೆ ಕಾಣ್ತಾ ಇದೆ ಅಂತಂದ್ರೆ ಕಾಮನ ಬಿಲ್ಲಿನಂತೆ. ಯಾರಿಗೆ? ಸಾಧಕ ಅಥವಾ ಕವಿಯಾದವನು ಅದನ್ನ ವರ್ಣಿಸೋದು ಹಾಗೆ ವರ್ಣಿಸಲ್ವೇ ಅಂತ ಕೇಳ್ತಾರೆ. ಅಷ್ಟು ಸುಂದರವಾಗಿ ಕಾಣುತ್ತೆ. ಏಕೆಂದ್ರೆ 12 ಸೂರ್ಯರ ಬೆಳಕು ಆ ಅಷ್ಟು ಜೋರಾಗಿ ಪ್ರಕಾಶಮಾನವಾಗಿ ಆ ಅರ್ಧ ಚಂದ್ರದ ಮೇಲೆ ಬಿದ್ದಾಗ ಆ ಚಂದ್ರ ಹಾಗೆ ಹೊಳಿತಾ ಇದ್ದಾನೆ. ಆ ರತ್ನ ಮಣಿ ಅಂತ ಹೇಳಿದ್ರೆ ಶ್ರೇಷ್ಠವಾದ ಮಣಿ. ಆ ಶ್ರೇಷ್ಠವಾದ ಮಣಿಗಳಿಂದ ಹೊರಬರ್ತಾ ಇರತಕ್ಕಂತಹ ಪ್ರಕಾಶ ಅದು ಬೀಳ್ತಾ ಇರೋದು ಚಂದ್ರನ ಮೇಲೆ. ಅದು ಸಪ್ತ ವರ್ಣಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕಾಮನ ಬಿಲ್ಲಿನಂತೆ, ಇಂದ್ರಧನುಸ್ಸು ಅಂತ ಹೇಳ್ತಾರೆ, ಕಾಮನ ಬಿಲ್ಲಿನಂತೆ ಕಾಣ್ತಾ ಇದೆ. ಅಷ್ಟು ಸುಂದರವಾಗಿ ಕಾಣುತ್ತೆ ಅಂತ ಹೇಳಿ, ಅಥವಾ ಅದು ಅಂತ ಹೇಳಿ ಅವ್ನು ಅನ್ಕೊಂಡ್ ಬಿಡೋದಿಲ್ವಾ? ಕವಿ ಹಾಗಂತ ವರ್ಣಿಸೋದಿಲ್ವಾ ಅಂತ ಕೇಳ್ತಾರೆ. ಅಂತಹ ಒಂದು ಸೌಂದರ್ಯವನ್ನ ಈಕ್ಷಿಸೋದೇನೆ ಒಂದು ನಮ್ಮ ಪುಣ್ಯ. ನಾವು ಕಲ್ಪನೆ ಮಾಡ್ಕೋಬೇಕಿದನ್ನ. ನಾವು ನೋಡ್ತೀವಿ, ಸೀದಾ ಕಾಣಿಸುತ್ತೆ ನಮ್ಗೆ ದೇವಿಯ ಕಿರೀಟ. ಆ ಕಿರೀಟದಲ್ಲಿ ಇರ್ತಕ್ಕಂತಹ ಪ್ರಕಾಶಮಾನವಾದ 12 ಆದಿತ್ಯರು, ಮಧ್ಯ ಇರ್ತಕ್ಕಂತಹ ಚಂದ್ರ, ಅದರ ಪ್ರಕಾಶಮಾನವಾದ ಇಂದ್ರಧನುಸ್ಸು, ಆ ಬಣ್ಣಗಳು, ಸಪ್ತ ವರ್ಣಗಳು. ನಾವು ನೇರ ನೋಡ್ತೀವಿ ಅನ್ನೋದಕ್ಕಿಂತ ನೋಡಿದಾಗ ಹಾಗೆ ಭಾಸವಾಗತ್ತೆ ಅಂತ. ನಮಗೆ ಅಂತಹ ಒಂದು ಕಣ್ಣು ಇರಬೇಕು, ಹಾಗೆ ಭಾಸವಾಗ್ಬೇಕಾದ್ರೆ ಅಂತಹ ಒಂದು ಮನಸ್ಸು, ಅಂತಹ ಒಂದು ತದೇಕ ಚಿತ್ತ ಇರಬೇಕು. ಅದನ್ನ ನೋಡ್ತಾ ಇದ್ದಾಗ ನಮ್ಗೆ ಅನ್ನಿಸ್ಬೇಕು, ಅಂದ್ರೆ ತಾಯಿಯ ಸೌಂದರ್ಯವನ್ನ ನಮ್ಗೆ ಆ ರೀತಿ ಆಸ್ವಾದಿಸುವಂತಹ, ಭಕ್ತಿಯಿಂದ ಅಪ್ಪಿಕೊಳ್ಳುವಂತಹ ಮನಸ್ಥಿತಿನೂ ನಮ್ಗಿರ್ಬೇಕಾಗತ್ತೆ. ನಾವು ನಮಸ್ಕಾರ ಸುಮ್ಮನೆ ಮಾಡಿ ಆಯ್ತು ಅಂಬೆಗೆ ತಾಯಿಗೆ ನಮಸ್ಕಾರ ಮಾಡಿದೆ ಅಂತ ಮಾಡಿದಾಗ ನಮಗೆ ಅಲ್ಲಿ ಕಿರೀಟವೂ ಕಾಣಲ್ಲ, ಅಲ್ಲಿಯ ಒಂದು ಪ್ರಕಾಶಮಾನವಾದ ಬೆಳಕು ಕಾಣಲ್ಲ. ಇದು ಎಲ್ಲಿ ಕಾಣ್ತಾ ಇದೆ? ನನ್ನ ಮನಸ್ಸಿನ ಪಟಲದಲ್ಲಿ. ಯಾಕೆಂದ್ರೆ ಅಷ್ಟ್ರ ಮಟ್ಟಿಗೆ ನಾನು ಧ್ಯಾನ ಮಾಡ್ತಾ ಮಾಡ್ತಾ ನನ್ನ ಮನಸ್ಸಿನಲ್ಲೇ ತಾಯಿಯನ್ನ ಅಂತರ್ಗತಗೊಳಿಸ್ಕೊಂಡಿದ್ದೀನಿ. ಆ ತಾಯಿ ನನ್ನ ಮನಸ್ಸಿನ ಆ ಚಕ್ರದಲ್ಲಿ ಕಾಣಿಸ್ತಾ ಇದ್ದಾಳೆ. ಅದನ್ನ ನಾನು ಕಂಡಾಗ ನನ್ನ ಮನಸ್ಸಿನಲ್ಲಿ ಬರ್ತಕ್ಕಂತಹ ಭಾವನೆ ಏನು ಅಂದ್ರೆ, ಇಂತಹ ಒಂದು ಸುಂದರವಾದ ಇಂದ್ರಧನುಸ್ಸು ನನಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಂತಹ ಕಾಣುವಿಕೆಯನ್ನ ಬೆಳೆಸ್ಕೊಳ್ಳೋದಿದೆಯಲ್ಲ, ಆ ಭಕ್ತಿ ನಮ್ಮಲ್ಲಿ ಎಷ್ಟಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದು ಗತೈರ್ ಮಾಣಿಕ್ಯತ್ವಂ ಗಗನ ಮಣಿಭಿಹಿ ಸಾಂದ್ರ ಘಟಿತಂ ಕಿರೀಟಂ ತೇ ಹೈಮಂ ಹಿಮಗಿರಿ ಸುತೆ ಕೀರ್ತಯತಿ ಯಃ ಸಹ ನೀಡೆ ಯತ್ ಛಾಯಾಯಾತ್ ಚುರಣ ಶಬಲಂ ಚಂದ್ರಶಕಲಂ ಧನುಹು ಶೌನಾಸೀರಂ ಕಿಮಿತಿ ನ ನಿಬದ್ಧಾತಿ ಧಿಷಣ. ಆ ಸಾಧಕರಿಗೆ ಅನ್ಸೋದಿಲ್ವೇ? ಆ ಕವಿಗೆ, ಕಾಣುತ್ತಕ್ಕಂತಹ ಕವಿಗೆ ಹಾಗಂತ ಅನ್ಸೋದಿಲ್ವೇ ಅಂತ ಕೇಳ್ತಾರೆ. ಈಗ ಮುಂದೆ
ಈಗ ಕಿರೀಟವನ್ನ ವರ್ಣಿಸಿದ್ದಾಯ್ತು. ಆ ಕಿರೀಟವನ್ನ ಹೊತ್ತ ತಲೆ ಕೇಶರಾಶಿ. ಆ ಕೇಶರಾಶಿಯಲ್ಲಿ ಅದರ ಸೌಂದರ್ಯ, ಅದರ ನುಣುಪು, ಆ ಒತ್ತಾಗಿ ಕಪ್ಪಾಗಿ ಇರ್ತಕ್ಕಂತಹ ಕೂದಲು. ಕೇಶರಾಶಿಯನ್ನು ಕಲ್ಪನೆ ಮಾಡ್ಕೊಳ್ಬೇಕು. ನಮಗೆಲ್ಲ ಏನೇ ಒಂದು ಕ್ರೌನಿಂಗ್ ಗ್ಲೋರಿ ಅಂತ ಹೇಳ್ಬಿಡ್ತೀವಿ, ಎಷ್ಟಿದೆ ಅದೇನೆ. ಆದ್ರೆ ತಾಯಿಯ ಕೇಶರಾಶಿ ಇದೆಯಲ್ಲ, ಅದು ದುಂಬಿಯಂತೆ ಕಪ್ಪು, ಅಷ್ಟು ಕಪ್ಪಾಗಿರುತ್ತೆ, ತಮಸ್ಸಿನಂತೆ ಕಪ್ಪಾಗಿರುತ್ತೆ. ಆದ್ರೆ ನಮ್ಮ ಮನಸ್ಸಿನಲ್ಲಿ ತಮಸ್ಸನ್ನ ಹೊರೆದ ಹಾಡ್ಕೊ ಹೋಗಿ ಅದರ ಸೌಂದರ್ಯ. ಇಂತಹ ಒಂದು ಸುಂದರವಾದ ಮಾತುಗಳಿಂದ ಆ ತಾಯಿಯ ಕೇಶರಾಶಿಯನ್ನ ವರ್ಣಿಸ್ತಾರೆ. ಆ ಕೇಶರಾಶಿಯಲ್ಲಿ ಎಂತಹ ಸೌಗಂಧಿಕ ಇದು ಇದೆ ಅಂತ ಹೇಳಿದ್ರೆ, ಇಂದ್ರನ ಉದ್ಯಾನವನದಲ್ಲಿ ಅಂದ್ರೆ ಸ್ವರ್ಗದಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆಯ ಹೂಗಳು ಅರಳಿವೆ. ಆ ಹೂಗಳನ್ನ ತಾಯಿ ತನ್ನ ಮುಡಿಯಲ್ಲಿ ಮುಡಿದಿದ್ದಾಳೆ ಅಂತ ಅಂದ್ರೆ, ಅಥವಾ ಆ ತಾಯಿಯ ಮುಡಿಯಲ್ಲಿ ಇರ್ತಕ್ಕಂತಹ ಸುವಾಸನೆಯನ್ನ ಪಡೆಯೋದಕ್ಕೆ ಇಂದ್ರನ ಉದ್ಯಾನವನದಲ್ಲಿ ಅರಳಿರ್ತಕ್ಕಂತಹ ಹೂಗಳು ಅವಳ ತಲೆಯನ್ನ ಸ್ಪರ್ಶಿಸಿ ಹಾವು ಅದನ್ನು ಪಡಿಬೇಕು. ಹೂಗಳಿಗೆ ತಮ್ಮದೇ ಆದಂತಹ ಒಂದು ಸುವಾಸನೆ ಇದೆ ಅನ್ನೋದಕ್ಕಿಂತ ತಮ್ಮ ಸುವಾಸನೆಯನ್ನ ತಾಯಿಯಿಂದ ಪಡ್ಕೊಳ್ತಾ ಇವೆ ಅನ್ನುವಂತಹ ಒಂದು ಭಾವನೆಯನ್ನ ಕೊಡ್ತಾ ಇದೆ. ಅಂದ್ರೆ ಅದ್ಭುತವಾದ ಕಲ್ಪನೆ. ಅಷ್ಟು ಸುಂದರವಾಗಿದೆ, ಅಷ್ಟು ನುಣುಪಾಗಿದೆ, ಕಪ್ಪಾಗಿದೆ, ದಟ್ಟವಾಗಿದೆ. ಅದು ಒಂಥರ ಕಾಡಿನಂತೆ ಅಂತ ಬೇರೆ ಹೇಳ್ತಾರೆ. ಅಷ್ಟ್ರ ಮಟ್ಟಿಗೆ ಇರುವಂತಹದನ್ನ ಈ ಇಂದ್ರನ ವನದಲ್ಲಿ, ಉದ್ಯಾನವನದಲ್ಲಿ ಅರಳಿರ್ತಕ್ಕಂತಹ ಆ ಒಂದು ಇದನ್ನ ಪಡ್ಕೊಳತ್ತೆ. ಅದು ಆ ಹೂಗಳು ಬಂದು ಇವಳ ತಾಯಿಯ ತಲೆಯ ಮೇಲೆ ಇರ್ತಕ್ಕಂತಹ ಅಥವಾ ತಲೆಯಲ್ಲಿ ಕೇಶ ರಾಶಿಯಲ್ಲಿ ಇರ್ತಕ್ಕಂತಹ ಸುವಾಸನೆಯನ್ನ ತಮ್ಮದಾಗಿಸ್ಕೊಳ್ಳೋದಕ್ಕೆ ಬಂದಿವೆ ಅನ್ನುವಂತಹ ಮಾತನ್ನ ಸಹ ಹೇಳ್ತಾ ಇದ್ದಾರೆ. ಅದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಧುನೋತು ಧ್ವಾಂತಂ ನ ಸ್ತುಲಿತ ದಲಿತ ಇಂದೀವರವನಂ ಘನ ಸ್ನಿಗ್ಧ ಶ್ಲಕ್ಷ್ಣಂ ಸ್ವೀಕುರ ನಿಕುರಂಬಂ ತವ ಶಿವೆ ಯದೀಯಂ ಸೌರಭ್ಯಂ ಸಹಜಂ ಉಪಲಬ್ಧುಂ ಸುಮನಸೋ ವಸಂತ್ಯಸ್ಮಿನ್ ಮನ್ಯೆ ಬಲಮಥನ ವಾಟಿ ವಿಟಪಿನ. ಬಲಮಥನ, ವಲಮಥನ ಅಂತಾನು ಹೇಳ್ತಾರೆ. ವಲ ಅಂತ ಹೇಳಿದ್ರೆ ಈ ಇವನದ್ದು ಅವನ ಹೆಸರೇನು, ಇಂದ್ರ ಯುದ್ಧ ಮಾಡ್ತಾನೆ, ಅವನನ್ನ ಸಾಯಿಸ್ತಾನೆ ಅಂತ. ಯಾರನ್ನ? ಬಲಾಸುರ ಅಂತ ಹೇಳಿ. ಆ ಬಲಾಸುರ ಯಾರು ಅಂದ್ರೆ ನಮ್ಮ ಬಲಿ ಚಕ್ರವರ್ತಿಯ ಸೇನಾನಿ. ಅವನ ಜೊತೆ ಯುದ್ಧ ಮಾಡುವಾಗ ಅವನನ್ನ ಸಾಯಿಸಿದಾಗ ಬಾನ ವಾನ, ಕನ್ನಡದಲ್ಲೂ ಅಷ್ಟೇ ನಾವು ಆತರ ಎರಡನ್ನೂ ಯೂಸ್ ಮಾಡೋದನ್ನ ಒಂದೇ ಅಂದ್ರೆ ಅರ್ಥದಲ್ಲಿ. ಬಾನ ಬದಲಾಗಿ ವಾ ಬದಲಾಗಿ ಬಾನ ಯೂಸ್ ಮಾಡೋದನ್ನ ಹಿಂದಿನಿಂದ ಕಂಡು ಬಂದಿದೆ. ಅದೇ ರೀತಿ ಇಲ್ಲೂ ಹೇಳ್ತಾ ಇದ್ರೆ ವಲಾಸುರ ಬಲಾಸುರ, ಅವನನ್ನ ಕೊಂದೋನು ಯಾರು? ಇಂದ್ರ. ಆ ಇಂದ್ರನ ಒಂದು ಉದ್ಯಾನವನ ಅಂತ ಹೇಳೋದಿಕ್ಕೆ ವಲಾಸುರನ ಉದ್ಯಾನವನ, ವಲಾಸುರನನ್ನ ಕೊಂದವನ ಉದ್ಯಾನವನ. ವಲಾಸುರಂದಲ್ಲ, ವಲಾಸುರನನ್ನ ಕೊಂದವನು. ವಲಮಥನ, ಯಾರು ವಲನನ್ನ ಮಥಿಸಿದ, ಸಾಯಿಸಿದ, ಅವನ ವಾಟಿಕ, ಅವನ ವಾಟಿ ವಿಟಪಿನ. ವಾಟಿ ವಿಟಪಿ, ವಿಟಪಿ ಅಂತಂದ್ರೆ ಕಾಡು, ವಾಟಿ ಅಂತ ಹೇಳಿದ್ರೆ ಉದ್ಯಾನವನ. ಆ ಉದ್ಯಾನವನ ಎಷ್ಟು ಸುಂದರವಾಗಿ, ಎಷ್ಟು ದಟ್ಟವಾಗಿದೆ ಅಂತ ಹೇಳಿದ್ರೆ ಅದೇ ಕಾಡಿನಂತೆ. ಅಂತಹ ಇಂದ್ರನ ಉದ್ಯಾನವನದಲ್ಲಿ ಅನ್ನೋದು ಇಲ್ಲಿ ಅರ್ಥ. ಅದರಿಂದ ಧುನೋತು ಧ್ವಾಂತಂ ನಸ್ತುಲಿತ ದಲಿತ ಇಂದೀವರ ವನಂ. ಈಗ ಶಿವೆ ಯಾರು? ನಮ್ಮ ತಾಯಿ. ಅವಳನ್ನ ಕೇಳ್ಕೊತಾ ಇರೋದು. ಶಿವೆ ಅಂದ್ರೆ ಮಂಗಳ ಕರಳು, ಶಿವ ಅಂದ್ರೆ ಮಂಗಳ ಅಂತ ಅರ್ಥ. ಆ ಮಂಗಳ ಕರಳೆ, ನಿನ್ನ ಕೇಶರಾಶಿ ಸಮಾನವಾಗಿ ದಟ್ಟವಾಗಿ ನುಣುಪಾಗಿ ಕಪ್ಪಾಗಿ ಹರಡಿರುವಂತಹ
ಕೇಶರಾಶಿ. ಆ ಕೇಶರಾಶಿ ಕನ್ನೈದಿಲೆಯಂತೆ. ಕನ್ನೈದಿಲೆ ಅಂತ ಹೇಳಿದ್ರೆ ರಾತ್ರಿ ಅರಳತಕ್ಕಂತಹ ನೈದಿಲೆ ಕಮಲ. ಕಮಲ ಬೆಳಗಿನ ಹೊತ್ತು ಕೆಂಪು ವರ್ಣ ಅಥವಾ ಬಿಳಿ ವರ್ಣದ ದಿನ ನೋಡಿದೀವಿ. ಆದ್ರೆ ರಾತ್ರಿದು ಕಪ್ಪು ನೈದಿಲೆ, ನೀಲಿ ವರ್ಣ. ಅದು ಸೂರ್ಯನ ಬೆಳಕು ಅಥವಾ ಬೆಳಕಿಗೆ ಅದು ನೋಡಕ್ಕೆ ಆಗಲ್ಲದೆ ಕಣ್ಣು ಮುಚ್ಕೊಂಡ್ಬಿಡುತ್ತೆ ಅಂತ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಅದು ಕಪ್ಪನ್ನ ಒಂದು ಪ್ರತಿನಿಧಿಸುತ್ತೆ ಅಂತ ಹೇಳಿ. ಅಂತ ಕನ್ನೈದಿಲೆಗಳ ವನ. ಆ ಕನ್ನೈದಿಲೆ ವನಗಳಂತೆ ಕಾಣ್ತಾ ಇರ್ತಕ್ಕಂತಹದ್ದು ಇವಳ ಕೇಶರಾಶಿ. ಅಂದ್ರೆ ಅದೆಲ್ಲ ಇವಳ ತಲೆಯಲ್ಲಿ, ಇವಳ ಶಿರದಲ್ಲಿ ಇರ್ತಕ್ಕಂತಹ ಸುಂದರವಾದ ಸುವಾಸನೆಯನ್ನ ಪಡೆಯೋದಕ್ಕೆ ಬಂದಿವೆ. ಇವಳ ತಲೆಯನ್ನ ಅಲಂಕರಿಸಿವೆ, ಶಿರದ ಮೇಲೆ ಅಲಂಕಾರಪ್ರಾಯವಾಗಿ ಕೂತಿವೆ ಅಂತ. ಮತ್ತೆ ಈ ಕೇವಲ ಅವು ಅಲಂಕಾರಪ್ರಾಯವಾಗಿ ಕೂತಿರೋದಲ್ಲ, ಇವಳ ಕೇಶರಾಶಿ ನಮ್ಮ ತಮಸ್ಸನ್ನ, ನಮ್ಮ ಅಜ್ಞಾನವನ್ನ ಹೋಗಲಾಡಿಸೋದಿಕ್ಕೆ ತನ್ನ ಸುವಾಸನೆಯಿಂದ, ತನ್ನ ದಯೆಯಿಂದ, ಕರುಣೆಯಿಂದ, ಪ್ರೀತಿಯಿಂದ ನಮ್ಮ ಅಜ್ಞಾನವನ್ನ ಹೋಗಲಾಡಿಸೋದಕ್ಕೆ ಕೇಳ್ಕೊತಾ ಇದ್ದಾರೆ ಇಲ್ಲಿ. ಆ ಹೊಳೆಯುತ್ತಿರುವಂತಹ ಕೇಶರಾಶಿ ನಮ್ಮ ಅಜ್ಞಾನವನ್ನ ನಾಶ ಮಾಡೋದಕ್ಕೆ ನಾನು ಬೇಡ್ಕೊಳ್ತಾ ಇದ್ದೀನಿ. ಆ ವಲಾಸುರನನ್ನ ಕೊಂದಂತಹ ಇಂದ್ರನ ಅರಮನೆಯ ಉದ್ಯಾನದಲ್ಲಿ ಇರ್ತಕ್ಕಂತಹ ಈ ಸುವಾಸನಾಯುಕ್ತವಾದಂತಹ ಹೂವುಗಳು. ಸಾಧಾರಣವಾಗಿ ನಾವೆಲ್ಲ ಹೂವುಗಳನ್ನ ನಮ್ಮ ಮುಡಿಗೆ ಏರಿಸ್ಕೊತೀವಿ. ಯಾಕೆ? ಅದರೊಳಗೆ ಸುವಾಸನೆ ಇದೆ. ಮಲ್ಲಿಗೆ ಹೂವನ್ನ ಮುಡ್ಕೊಂಡಾಗ ನಮ್ಮಲ್ಲಿ ಒಂಥರ ಆಹ್ಲಾದವಾದಂತಹ ಭಾವನೆ ಬರುತ್ತೆ. ಯಾಕೆ? ನಮ್ಮ ತಲೆ ಸುವಾಸನಾಯುಕ್ತವಾಗಿ ಹೊಳಿತಾ, ಸುವಾಸನಾಯುಕ್ತವಾಗಿದೆ. ಆದ್ರೆ ಇಲ್ಲಿ ಹೂವುಗಳಲ್ಲಿ ಸುವಾಸನೆ ಇರೋದಕ್ಕಿಂತ ಹೂವುಗಳು ತಮ್ಮ ಸುವಾಸನೆಯನ್ನ ತಾಯಿಯ ಕೇಶರಾಶಿಯಿಂದ ಪಡ್ಕೊತಾ ಇದೆ. ಕೇಶರಾಶಿ ಸುವಾಸನಾಯುಕ್ತವಾಗಿದೆ. ಆ ಕೇಶರಾಶಿಯಿಂದ ಇದು ಪಡ್ಕೊಳ್ತಾ ಇದೆ ತನ್ನ ಸುವಾಸನೆಯನ್ನ, ಹೂವುಗಳು ಅಂತ ಹೇಳಿ. ಅದಕ್ಕೋಸ್ಕರ ಅವು ಬಂದು ನಿನ್ನ ತಲೆಯ ಮೇಲೆ, ನಿನ್ನ ಶಿರೋಭಾಗದಲ್ಲಿ ಆ ಕಪ್ಪು ಕೇಶರಾಶಿಯ ಮಧ್ಯ ಬಂದು ನೆಲೆಸಿದೆ ಅನ್ನೋಂತಹ ಮಾತನ್ನ ಹೇಳ್ತಾರೆ. ಇಲ್ಲಿ ಆದಿಶಂಕರರು ಇನ್ನೊಂದು ಮಾತು ಹೇಳ್ತಾರೆ. ನಮ್ಮ ಅಜ್ಞಾನದ ಕೋರಿಕೆ, ದುರಾಸೆ ಇವುಗಳನ್ನ ದೂರ ಮಾಡಿ ಸತ್ಸಂಸ್ಕಾರವೆಂಬ ಜ್ಞಾನದ ಜ್ಯೋತಿಯನ್ನ ತಾಯಿಯ ಕೇಶರಾಶಿ ಪ್ರಸಾದಿಸಲಿ. ಆ ಕತ್ತಲೆಯನ್ನ ಹೋಲತಕ್ಕಂತಹ ಕೇಶರಾಶಿ ನಮ್ಮ ಮನಸ್ಸಿನ ಕತ್ತಲೆಯನ್ನ ದೂರ ಮಾಡಬೇಕು, ತಮಸ್ಸನ್ನ ದೂರ ಮಾಡಬೇಕು. ಅದನ್ನ ಕೇಳ್ಕೊತಾ ಇರೋದು. ಮತ್ತೆ ಲಲಿತಾ ಸಹಸ್ರನಾಮದಲ್ಲಿ ಚಂಪಕಾಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಚ ಅಂತ ಹೇಳ್ತಾರೆ. ಚಂಪಕ ಮತ್ತೆ ಜೇನು ಹುಳುಗಳನ್ನ ಚಂಪಕ ಪುಷ್ಪ ಆಕರ್ಷಿಸೋದಿಲ್ಲ. ಅದರಿಂದ ಅದನ್ನ ಒಂದು ಅಶೋಕ, ಶೋಕವೇ ಇಲ್ಲದಂತಹ, ಅದರಿಂದ ಅಶೋಕ ಪುಷ್ಪ. ಆಮೇಲೆ ಪುನ್ನಾಗ ಬಹಳ ಪೂಜ್ಯ, ಅದರಿಂದ ಪುನ್ನಾಗ. ಮತ್ತೆ ಸೌಗಂಧಿಕ, ಅದ್ಭುತವಾದ ಸುಗಂಧವನ್ನ ಹೊಂದಿರತಕ್ಕಂಥದ್ದು. ಇಂಥವೆಲ್ಲ ತಾಯಿಯ ಮುಡಿಯನ್ನ ಅಲಂಕರಿಸಿವೆ ಅನ್ನೋದನ್ನ ಲಲಿತಾ ಸಹಸ್ರನಾಮದಲ್ಲಿ ನಾವು ನೋಡ್ತೀವಿ. ಆ ನುಣುಪಾದ ಕೇಶರಾಶಿಯ ಮೇಲೆ ದಟ್ಟವಾದ ಕಪ್ಪು ಕೇಶರಾಶಿಯನ್ನ ಅಲಂಕರಿಸಿರ್ತಕ್ಕಂತಹ ಈ ಸುಗಂಧ ಪುಷ್ಪಗಳು ತಮ್ಮ ಸುಗಂಧವನ್ನ ತಾಯಿಯ ಕೇಶರಾಶಿಯಿಂದ ಪಡೆದುಕೊಂಡು ತಾವು ಸುಗಂಧ ಭರಿತವಾಗಿ ಆಗಿದೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಅಂಧಕಾರವನ್ನೂ ಸಹ ತಾಯಿಯ ಈ ಸುಗಂಧ ಭರಿತವಾದ ಕೇಶರಾಶಿ, ದಟ್ಟವಾದ ಕೇಶರಾಶಿ ಅದನ್ನ ನಾಶ ಮಾಡಿ ನಮಗೆ ಬೆಳಕನ್ನ, ಜ್ಞಾನವನ್ನ, ತಮಸ್ಸು ಅಜ್ಞಾನ, ಆ ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನವನ್ನ ನಮಗೆ ನೀಡ್ಲಿ ತಾಯಿ ಅನ್ನೋದನ್ನ ಕೇಳ್ಕೊತಾ ಇರೋದು. ಇಲ್ಲಿ ಕಳೆದ ಬಾರಿ ನಾವು ನೋಡಿದ ಹಾಗೆ ತಾಯಿಯ ವರ್ಣನೆಯನ್ನ ಶಿರೋಭಾಗದಿಂದ ಪ್ರಾರಂಭ ಮಾಡಿದ್ದಾರೆ. ಶಿರಸ್ಸಿನ ಮೇಲೆ ಇರ್ತಕ್ಕಂತಹ ಕಿರೀಟ ಆಯಿತು. ಕಿರೀಟ ಆದ ನಂತರ ಈಗ ಅವಳ ಕೇಶರಾಶಿ, ಆ ಕೇಶರಾಶಿಯಲ್ಲಿ ವಿರಾಜಮಾನವಾಗಿರ್ತಕ್ಕಂತಹ ಆ ಸುಂದರವಾದ ಪುಷ್ಪಗಳು, ಇಂದ್ರನ ಅರಮನೆಯ
ಉದ್ಯಾನವನದಲ್ಲಿ ಅರಳಿರ್ತಕ್ಕಂತಹ ಸುಂದರವಾದ ಪುಷ್ಪಗಳು. ಆ ಪುಷ್ಪಗಳಿಂದ ಅಲಂಕೃತವಾಗಿದೆ. ಈಗ ಪರಸ್ಪರ ಅಂತ ಹೇಳಬಹುದ. ಆ ಅಲಂಕಾರವನ್ನ ತಾಯಿಗೆ ಮಾಡೋದಿಕ್ಕೆ ಆ ಉದ್ಯಾನವನದ ಪುಷ್ಪಗಳು ಸಂತಸದಿಂದ ಬಂದಿವೆ. ಹಾಗೆ ತಮ್ಮ ಒಂದು ಸುವಾಸನೆಯನ್ನ ಪಡ್ಕೊಳ್ಳೋದಿಕ್ಕೆ ತಾಯಿಯ ತಲೆಯ ಮೇಲೆ ತಾವು ಹೋಗಿ ಅಲಂಕಾರ ಪ್ರಾಯವಾಗಿ ಕೂತಿವೆ ಅನ್ನೋದನ್ನು. ಯಾಕೆಂದ್ರೆ ಹೂವುಗಳಿಗೆ ಸಹಜವಾದ ಒಂದು ಸುಗಂಧ ಇರುತ್ತೆ ಅಂತ. ಆದ್ರೆ ಇಲ್ಲಿ ಸಹಜವಾದ ಸುಗಂಧ ಎಲ್ಲಿಂದ ಬಂದದ್ದು ಅಂದ್ರೆ ತಾಯಿಯ ಶಿರದ ಮೇಲೆ ಅಲಂಕೃತವಾಗಿರೋದ್ರಿಂದ ಇದಕ್ಕೆ ತನ್ನ ಸುಗಂಧ ಬಂದಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅಂತಹ ತಾಯಿಯ ಆಶೀರ್ವಾದ ನಮ್ಮ ಮೇಲಿರಲಿ. ಆ ತಾಯಿಯ ದಯೆಯಿಂದ ನಮ್ಮ ಅಜ್ಞಾನ ದೂರವಾಗಲಿ. ಅದರಿಂದ ನಾವು ಕೇವಲ ತಾಯಿಯ ಸೌಂದರ್ಯವನ್ನ ಒಂದು ಇವಾಗ ನಾವು ಯಾವುದೇ ದೇವರನ್ನ ಲಲಿತಾ ನೋಡ್ತೀವಿ ಅಥವಾ ಸೀತೆಯನ್ನ ನೋಡ್ತೀವಿ ಅಂದ್ರೆ ನೋಡ್ತೀವಿ ಅಂತ ಹೇಳಿದಾಗ ಅದರ ವಿಗ್ರಹವನ್ನ ನೋಡ್ತೀವಿ, ಚಿತ್ರವನ್ನ ನೋಡ್ತೀವಿ. ನೋಡಿದಾಗ ಸುಮ್ಮನೆ ಅದನ್ನ ನೋಡ್ಬಿಟ್ಟು ನಮಸ್ಕಾರ ಮಾಡ್ತೀವಿ ವಿನಃ ಆ ತರಹ ನಿಧಾನವಾಗಿ ತಾಯಿಯ ಮುಖ, ಅವಳ ಕಂಗಳು, ಅವಳ ಕೇಶರಾಶಿಯಲ್ಲಿ ಇರ್ತಕ್ಕಂತಹ ಒಂದು ಕಿರೀಟ ಅಥವಾ ಅವಳು ಮುಡಿದಿರ್ತಕ್ಕಂತಹ ಮಾಲೆ, ಪುಷ್ಪಮಾಲೆ, ಆ ಪುಷ್ಪಮಾಲೆಯನ್ನ ಕಂಡಾಗ ಗುರುತಿಸಿದಾಗ ಪ್ರಾಯಶಃ ಅದರ ಸುವಾಸನೆಯೂ ನಮ್ಮ ಮೂಗಿಗೆ ತಲುಪಬಹುದು, ಗೊತ್ತಿಲ್ಲ. ಆದ್ರೆ ನಾವು ಅಷ್ಟನ್ನೆಲ್ಲ ಡೀಟೇಲ್ ಆಗಿ ಏನು ನೋಡೋದು. ನಾವು ನೋಡೋದು ಕೇವಲ ತಾಯಿಯನ್ನ ನೋಡ್ತೀವಿ, ಆ ದೇವರ ಮೂರ್ತಿಯನ್ನ ಅಥವಾ ಒಂದು ಚಿತ್ರವನ್ನ ಕಂಡು ಅದಕ್ಕೆ ನಮಸ್ಕರಿಸಿ ಕೃತಾರ್ಥರಾದಿವಿ ಅಂತ ಹೇಳಿ ಕೂತ್ಕೋತೀವಿ. ಅಷ್ಟು ನಿಧಾನವಾಗಿ ಒಂಥರ ತಾಯಿಯನ್ನ ಪೂರ್ತಿ ನಾನು ನನ್ನ ಪೂರ್ಣ ಮನಸ್ಸಿನಿಂದ ಹಂಗೆ ಧ್ಯಾನ ಮಾಡಿದಾಗ ಪ್ರಾಯಶಃ ಇಂತಹ ಒಂದು ಸೌಂದರ್ಯ ನಮಗೆ ಅನುಭವಕ್ಕೆ ಬರಬಹುದು. ಅಂತಹ ಒಂದು ತಾಳ್ಮೆಯಿಂದ, ಸಹನೆಯಿಂದ ನಾವು ಧ್ಯಾನ ಮಾಡೋದನ್ನ ಕಲ್ತ್ರೆ ಈ ವಿವರಣೆಯಲ್ಲಿ ಏನ್ ನಾವು ನೋಡ್ತಾ ಇದ್ದೀವಿ ಅದನ್ನ ನಾವೂ ಸಹ ಅನುಭವಿಸಬಹುದೇನೋ. ಆ ಒಂದು ಸುವಾಸನೆ ನಮ್ಗೆ ಎಷ್ಟೋ ಸರ್ತಿ ಅನ್ಸುತ್ತೆ, ಎಲ್ಲೋ ಹೋದಾಗ ಯಾವುದೋ ಒಂದು ಎಷ್ಟು ಸುಗಂಧ ಎಷ್ಟು ಚೆನ್ನಾಗಿದೆ, ನಮಗೆ ಅದರ ಆರಿಜಿನ್ ಗೊತ್ತಾಗಲ್ಲ, ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ, ಬಟ್ ಅದರ ಸೌಂದರ್ಯ, ಅದರ ಸುಗಂಧ ನಮ್ಗೆ ಗೊತ್ತಾಗ್ತಾ ಇದೆ. ಆ ರೀತಿ ತಾಯಿಯ ಮುಡಿಯಲ್ಲಿ ಇರ್ತಕ್ಕಂತಹ ಕೇಶರಾಶಿಯ ಒಂದು ಸುವಾಸನೆ ನಮಗೆ ಅಂತಹ ಒಂದು ಧ್ಯಾನ ಮಾಡೋ ಶಕ್ತಿ ಇದ್ರೆ, ತಾಯಿಯನ್ನ ನಾವು ನಿಜವಾಗಿಯೂ ಆ ರೀತಿಯಲ್ಲಿ ಆರಾಧಿಸ್ತಾ ಇದ್ರೆ ನಮಗೂ ತಟ್ಟಬಹುದೇನೋ, ಗೊತ್ತಾಗಬಹುದೇನೋ. ಪ್ರಯತ್ನ ಮಾಡ್ಬೇಕು. ಅದಕ್ಕೆ ತಾನೇನೋ ಇಷ್ಟೆಲ್ಲ ನೋಡ್ತಾ ಇರೋದು, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಹೋಗ್ತಾ ಇರೋದು. ಪ್ರಯತ್ನ ಮಾಡೋಣ. ಅಂದೇನು ಇಂದೇನು ಯಾವತ್ತಾರು ಒಂದು ದಿವಸ ನಮಗೂ ಅದರ ಅನುಭವ ಬರಬಹುದು ಅನ್ಸುತ್ತೆ. ಶಂಕರಾಚಾರ್ಯರು ಹೇಳ್ತಾ ಇರೋದು, ಯಾರು ಸಾಧಕರಿದ್ದಾರೆ ಅವರ ಮನಸ್ಸಿನಲ್ಲಿ ಇದು ಹೊಮ್ಮುತ್ತೆ. ನಮ್ಮಂಥವ್ರಿಗೆ ಅಂದ್ರೆ ಯಾರು ಆ ತರಹ ಪ್ರಾರ್ಥನೆ ಮಾಡ್ತಾರೆ ಅಂಥವರಿಗೆ ಅವರ ಜ್ಞಾನವನ್ನ ತೊಲಗಿಸೋದಕ್ಕೆ ತಾಯಿ ನೀನೇ ಕೃಪೆಯನ್ನು ತೋರ್ಬೇಕು. ನಾವು ಆ ಸಾಧಕರಲ್ಲಿ ಒಬ್ಬರಾಗೋದಿಕ್ಕೆ ಪ್ರಯತ್ನ ಮಾಡೋಣ. ನಮಸ್ಕಾರ.